ಓಂ ವಿಕಾರ ಶಬ್ದಾನ್ಯೇತಿ ಚೇನ್ನ ಪ್ರಾಚುರ್ಯಾತ್ ಓಂ ವಿಕಾರಾತ್ಮಕತ್ವಾತ್ ತದಭಿಮಾನಿತ್ವಾಚ್ಚ ಯುಜ್ಯತೆ ಪ್ರಕೃತ್ಯಾದೀನ ಮಯಟ್ ಶಬ್ದಃ ನ ತು ಪರಮಾತ್ಮನಃ ಇತಿ ಮಾ ಭೂತ್ ಪ್ರಚುರಾನಂದತ್ವಾದ್ಧಿ ಆನಂದಮಯಃ ನ ತು ತದ್ವಿಕಾರಿತ್ವಾತ್. ಆನಂದಮಯ ಅಧಿಕರಣದಲ್ಲಿ ಮುಂದಿನ ಸೂತ್ರ ನಾವು ನೋಡ್ತಾ ಇದ್ದೀವಿ. 13ನೇ ಸೂತ್ರ ಅದು. ಅದಕ್ಕೆ ಸಂಬಂಧಪಟ್ಟಂತೆ ಮೊದಲು ತತ್ವ ಪ್ರಕಾಶಿಕ ನೋಡಿ, ಆಮೇಲೆ ತತ್ವ ಪ್ರದೀಪ ಮತ್ತು ಸತ್ತರ್ಕ ದೀಪಾವಳಿ ನೋಡೋಣ. ಉಕ್ತಾರ್ಥಂ ಆಕ್ಷಿಪ್ಯ ಸಮಾದಧತ್ ಸೂತ್ರಂ ಪಠಿತ್ವ ವ್ಯಾಚಷ್ಟೆ. ಈ ಹಿಂದಿನ ಆನಂದಮಯೋಭ್ಯಾಸ ಅಥವಾ ಸೂತ್ರದಲ್ಲಿ ಏನು ವಿಷಯವನ್ನು ಪ್ರತಿಪಾದಿಸಿದ್ದಾರೆ ಅದರ ಮೇಲೆ ಏನು ಬರಬಹುದಾದ ಆಕ್ಷೇಪಗಳೇನಿವೆ, ಆ ಆಕ್ಷೇಪಗಳಿಗೆ ಸಮಾಧಾನ ಕೊಡುವ ಸೂತ್ರ ಇದು ವಿಕಾರ ಶಬ್ದಾನ್ಯೇತಿ ಚೇನ್ನ ಅನ್ನುವಂಥದ್ದು. ಆ ಸೂತ್ರಂ ಪಠಿತ್ವ, ಸೂತ್ರವನ್ನು ಪಠನ ಮಾಡುವುದಂದ್ರೆ ಕೇವಲ ಹೇಳುವುದಷ್ಟೇ. ಅದಾದ್ಮೇಲೆ ಅದನ್ನು ವ್ಯಾಖ್ಯಾನ ಮಾಡ್ತಾರೆ ಆಚಾರ್ಯರು. ವಿಕಾರ ಶಬ್ದಾನ್ಯೇತಿ ಚೇನ್ನ ಅಂತ ಅದನ್ನು ಮೊದಲು ಪಠಿಸ್ತಾ ಇದ್ದಾರೆ. ಆಮೇಲೆ ಅದನ್ನು ಮುಂದೆ ವಿಕಾರಾತ್ಮಕತ್ವ ಇತ್ಯಾದಿ ರೂಪದಿಂದ ಆಕ್ಷೇಪಗಳನ್ನು ಹೇಳಿ ಪರಿಹಾರ ಮಾಡ್ತಾರೆ ಅಂತ ಅದು ತಾತ್ಪರ್ಯ. ಆ ಪ್ರಶ್ನದ ತಾತ್ಪರ್ಯ ಏನಿದೆ ಅದನ್ನು ಈ ಮುಂದೆ ನೋಡೋಣ. ನ ಆನಂದಮಯೋ ವಿಷ್ಣು ಕಿಂತು ಪ್ರಾಗುಕ್ತ ಪ್ರಕೃತ್ಯಾದಯ ಏವ. ಆನಂದಮಯನಾದವನು ಈ ವಿಷ್ಣು ಆಗಬೇಕು, ಆದರೆ ಅದು ಸರಿಯಲ್ಲ. ಹೊರತು ಜಡ ಪ್ರಕೃತಿ, ಚೇತನ ಪ್ರಕೃತಿ, ಬ್ರಹ್ಮಾದಿ ದೇವತೆಗಳು ಅಥವಾ ಜೀವರು ಅವರೇ ಆಗಬೇಕು. ಯಾಕೆ ಈ ಥರ ನಾವು ಹಠ ಹಿಡಿತಾ ಇದ್ದೀವಿ ಅಂದರೆ, ಅಲ್ಲಿ ವಿಕಾರವ ಎಂಬ ಅರ್ಥವನ್ನು ಹೇಳುವಂಥ ಒಂದು ಮಯಟ್ ಅನ್ನುವ ಪ್ರತ್ಯಯ ಇದೆ. ಮಯಟ್ ಅನ್ನುವ ಪ್ರತ್ಯಯ ಬರುವುದೇ ವಿಕಾರ ಎಂಬ ಅರ್ಥದಲ್ಲಿ. ಆದ್ದರಿಂದ ಅದಕ್ಕೆ ಅವರು ಸಾಮಾನ್ಯವಾಗಿ ಕೊಡಬಹುದಾದ ಉದಾಹರಣೆ ನಾವೇ ತಿಳ್ಕೊಳ್ಬೇಕು. ಕ್ಷೀರಮಯಂ ದಧಿ, ಮೊಸರು ಕ್ಷೀರಮಯವಾಗಿದೆ ಅಂತ ಹೀಗೆ ಹೇಳಿದಾಗ, ಅಥವಾ ಕ್ಷೀರಮಯಂ ಪಾಯಸಂ ಅಂತ ಹೀಗೆ ಹೇಳಿದಾಗ, ಪಾಯಸ ಕ್ಷೀರಮಯವಾಗಿದೆ ಅಂತ ಹೇಳಿದಾಗ ಕ್ಷೀರದ ವಿಕಾರ, ಹಾಲಿನ ವಿಕಾರವೇ ಪಾಯಸ. ಸೊ ವಸ್ತುತಃ ಪಾಯಸ ಅನ್ನೋ ಶಬ್ದಕ್ಕೂ ಕೂಡ ಪಯಸ್ ಅಂದರೆ ಹಾಲು, ಹಾಲಿಂದ ನಿರ್ಮಿತವಾದದ್ದು ಅಂತಲೇ ಅರ್ಥ. ಹೀಗೆ ಎಲ್ಲೆಲ್ಲಿ ಮಯ ಅನ್ನೋ ಶಬ್ದ ಬಂದಿರ್ತದೆ ಅದು ಮಯಟ್ ಅನ್ನುವ ಶಬ್ದದಿಂದ ಹುಟ್ಟಿದ್ದು. ಮಯಟ್ ಅನ್ನೋ ಪ್ರತ್ಯಯ ಬರುವುದು ವಿಕಾರ ಅನ್ನೋ ಅರ್ಥದಲ್ಲಿ. ಆದ್ದರಿಂದ ಇಲ್ಲಿಯೂ ಕೂಡ ಆನಂದಮಯ ಅಂತಿದೆಯಲ್ಲ, ಆ ವಿಕಾರ ಎಂಬ ಅರ್ಥವನ್ನು ಕೊಡುವಂಥ ಆ ಶಬ್ದದ ವಾಚ್ಯತ್ವ ಅನ್ನೋದು ಪರಮಾತ್ಮನಿಗೆ, ಪರಬ್ರಹ್ಮನಿಗೆ ಹೇಗೆ ಇರ್ಲಿಕ್ಕೆ ಸಾಧ್ಯ? ಅದು ಎಲ್ಲಿ ಬರಬೇಕು ಅಂದರೆ, ಯಾವುದು ವಿಕಾರಿಯಾದ ವಸ್ತುವೋ ಅಥವಾ ವಿಕಾರಿಯಾದ ವಸ್ತುವಿಗೆ ಅಭಿಮಾನಿಯೋ ಅಲ್ಲಿ ಈ ಶಬ್ದದ ಪ್ರಯೋಗ ಕಂಡು ಬರಬಹುದು. ವಿಕಾರಾರ್ಥಿಕ ಶಬ್ದ ವಾಚ್ಯತ್ವ ಎಲ್ಲಿ ಬರಬಹುದು ಅಂದರೆ, ವಿಕಾರಿತ್ವ ಮತ್ತು ಎಲ್ಲಿ ಅಲ್ಲ, ಯಾವುದರಿಂದ ಬರಬಹುದು. ನಾನು ಆವಾಗ ಹೇಳಿದ್ದು ಎಲ್ಲಿ ಬರಬಹುದು ಅಂತ. ಆ ತಾತ್ಪರ್ಯ ದೃಷ್ಟಿಯಿಂದ ಸರಿ. ಶಬ್ದ ಹೀಗೆ ಹೇಳ್ತದೆ, ವಿಕಾರಿತ್ವ ಇರಬೇಕು ಒಂದ, ಅಥವಾ ವಿಕಾರದ ಅಭಿಮಾನಿತ್ವ ಇರಬೇಕು. ಇವೆರಡೂ ನಿಮಿತ್ತಗಳಿಂದ ವಿಕಾರ ಶಬ್ದ ವಾಚ್ಯತ್ವ ಅಂತ ಅನ್ನೋದು ಬರ್ಲಿಕ್ಕೆ ಸಾಧ್ಯ. ಅದಕ್ಕೆ ಅದನ್ನು ತೃತೀಯ ವಿಭಕ್ತಿಯಲ್ಲಿ ಪ್ರಯೋಗ ಮಾಡಿದ್ದಾರೆ. ವಿಕಾರ ಶಬ್ದ ವಾಚ್ಯತ್ವ ಬರಬೇಕಾದ್ರೆ ಇವೆರಡು ಲಿಂಗಗಳು, ಇವೆರಡು ನಿಮಿತ್ತಗಳು. ಒಂದ ವಸ್ತು ತಾನೇ ವಿಕಾರಿಯಾಗಿರಬೇಕು, ಹಾಲಿನಮಯವೇ ಮೊಸರು, ಹಾಲಿನಮಯವೇ ಪಾಯಸ ಇತ್ಯಾದಿ ರೂಪವಾಗಿ. ಅಥವಾ ವಿಕಾರ ಹೊಂದುವ ಮತ್ತೊಂದು ವಸ್ತು ಏನಿದೆ ಅದರ ಅಭಿಮಾನಿ. ಲಕ್ಷ್ಮೀದೇವಿ ಜಡ ಪ್ರಕೃತಿಯ ಅಭಿಮಾನಿಯಾಗಿದ್ದಾಳೆ, ಆದ್ರಿಂದ ಆದರೂ ಆಗಬಹುದು. ಆದರೆ ಭಗವಂತನಿಗೆ ಮಾತ್ರ ವಿಕಾರಿತ್ವವೂ ಇಲ್ಲ, ವಿಕಾರ ಅಭಿಮಾನಿತ್ವವೂ ಇಲ್ಲ ಅಂತ ಈಗ ತಿಳಿಸ್ತಾ ಇದ್ದಾರೆ ಇನ್ನು ಮುಂದೆ. ತಥಾಚ ವಿಕಾರಾತ್ಮಕತ್ವಾತ್ ಚಿತ್ ಪ್ರಕೃತೇ, ಅಚಿತ್ ಪ್ರಕೃತೇ, ಜಡ ಪ್ರಕೃತಿ ಏನಿದೆ ಅದು ವಿಕಾರವುಳ್ಳ ಜಗತ್ತೇ ಆ ಜಡ ಪ್ರಕೃತಿ. ವಿಕಾರಾತ್ಮಕವಾದದ್ದು, ವಿಕಾರವೇ ಅದು, ಮೂಲ ಪ್ರಕೃತಿಯ ವಿಕಾರವೇ ಅದು.
ಆದ್ದರಿಂದ ನಾನು ಹೇಳೋಕೆ ಸ್ವಲ್ಪ ಶಬ್ದ ಪ್ರಯೋಗಗಳನ್ನು ಹಿಂದೆ ಮುಂದೆ ಮಾಡಿದೆ. ವಿಕಾರಾತ್ಮಕತ್ವಾತ್ ಅಚಿತ್ ಪ್ರಕೃತಿ. ಅಚಿತ್ ಪ್ರಕೃತಿ ಅಂದರೆ ಮೂಲ ಪ್ರಕೃತಿ. ಆ ಮೂಲ ಪ್ರಕೃತಿಯು ವಿಕಾರದಿಂದ ಅಭಿನ್ನವಾಗಿದೆ. ವಿಕಾರಾತ್ಮಕ ವಿಕಾರ ಯಾವುದು? ಮಹತ್ತತ್ವ, ಅಹಂಕಾರ ತತ್ವ ಮೊದಲಾದವುಗಳು. ಅದರಿಂದ ಅಭಿನ್ನವಾಗಿದೆ. ಹಾಲಿನಿಂದ ಮೊಸರು ಹುಟ್ಟಿದಾಗ ಹಾಲನ್ನೇ ಮೊಸರು ಅಂತ ಹೇಳ್ತಾರೆ, ಮೊಸರನ್ನು ಹಾಲು ಅಂತಲೂ ಹೇಳ್ತಾರೆ. ಆ ಥರ ಇದು ಅಚಿತ್ ಪ್ರಕೃತಿ. ಇನ್ನು ಚೇತನ ಪ್ರಕೃತಿ ಮೊದಲಾದವುಗಳೇನಿವೆ ಅವು ವಿಕಾರದ ಅಭಿಮಾನಿಗಳಾಗಿವೆ. ಈ ಮಹತ್ತತ್ವ, ಅಹಂಕಾರ ತತ್ವ ಮೊದಲಾದವುಗಳ ಅಭಿಮಾನಿಗಳಾಗಿವೆ. ಇದು ಪ್ರತಿಯೊಂದಕ್ಕೂ ಅನ್ವಯಿಸ್ತದೆ. ಸ್ವಾರಸ್ಯದ ಸಂಗತಿ ಅಂದರೆ ಪ್ರಕೃತಿ ಚೇತನ ಪ್ರಕೃತ್ಯಾದೀನಾಂ, ಚೇತನ ಪ್ರಕೃತಿಯಾದ ಲಕ್ಷ್ಮೀದೇವಿ, ಆಮೇಲೆ ಬರುವ ಬ್ರಹ್ಮ, ಗರುಡಶೇಷ ರುದ್ರರು, ಮತ್ತು ಬ್ರಹ್ಮ ವಾಯುಗಳ ಪತ್ನಿಯರಾದ ಸರಸ್ವತಿ ಭಾರತೀಯರು, ಗರುಡಶೇಷ ರುದ್ರರ ಪತ್ನಿಯರಾದ ದೇವತೆಗಳು, ಇವರೆಲ್ಲರೂ ಕೂಡ ಆ ಚೇತನ ಪ್ರಕೃತ್ಯಾದಿ ಎಂಬ ಶಬ್ದದಿಂದ ಗ್ರಾಹ್ಯರಾಗ್ತಾರೆ. ಅವರೆಲ್ಲರೂ ಕೂಡ ವಿಕಾರದ ಅಭಿಮಾನಿಗಳಾಗಿದ್ದಾರೆ. ಒಬ್ಬೊಬ್ಬರು ಒಂದೊಂದಕ್ಕೆ ಅಭಿಮಾನಿ. ಲಕ್ಷ್ಮೀದೇವಿ ಜಡ ಪ್ರಕೃತಿಗೆ ಅಭಿಮಾನಿಯಾಗಿದ್ದಾಳೆ. ಬ್ರಹ್ಮವಾಯುಗಳು ಮಹತ್ತತ್ವಕ್ಕೆ ಅಭಿಮಾನಿಗಳಾಗಿದ್ದಾರೆ. ಅವರ ಪತ್ನಿಯರು ಕೂಡ ಜಡ ಪ್ರಕೃತಿಗೆ ಅಭಿಮಾನಿನಿಯರು, ಸರಸ್ವತಿ ಮತ್ತು ಭಾರತೀಯರು ಕೂಡ. ತಾತ್ಪರ್ಯ ನಿರ್ಣಯದಲ್ಲಿ ಅದೆಲ್ಲ ಬಂದಿದೆ. ಮತ್ತು ಗರುಡಶೇಷ ರುದ್ರರು ಮೂವರು ಕೂಡ ಅಹಂಕಾರದ ಅಭಿಮಾನಿಗಳು. ಅವರ ಪತ್ನಿಯರು ಕೂಡ ಪ್ರಕೃತಿಯ ಅಭಿಮಾನಿಗಳು ಅಂತ ಹೀಗೆಲ್ಲ ಬಂದಿದೆ. ಮುಖ್ಯವಾಗಿ ಗೀತಾ ಪ್ರಸ್ಥಾನದಲ್ಲಿ ಭಾಷ್ಯ ಅಥವಾ ತಾತ್ಪರ್ಯ ಇದ್ದಿರಬೇಕು. ತಂದೆಯ ಆಸ್ತಿ ಮಗನಿಗೆ ಹೇಗೆ ತಲುಪ್ತದೋ ಸಹಜವಾಗಿ ತಲುಪ್ತದೆ. ಅದರಂತೆ ಒಬ್ಬ ದೇವತೆ ಯಾವತ್ಕಾರ ಅಭಿಮಾನಿಯಾಗಿದ್ದಾನೆ ಅಂದರೆ ಅವನ ನಂತರದವರು ಕೂಡ, ಅವನ ಮಕ್ಕಳು ಮೊಮ್ಮಕ್ಕಳು ಮೊದಲಾದವರು ಕೂಡ ಆ ತತ್ವಕ್ಕೆ ಅಭಿಮಾನಿಗಳು ಸಹಜವಾಗಿ ಆಗ್ತಾರೆ. ಅದನ್ನೇನು ಹೇಳಬೇಕಾಗಿಲ್ಲ. ಆದರೆ ಮುಖ್ಯಾಭಿಮಾನ ಆ ದೇವತೆಗಿರ್ತದೆ, ಅಮುಖ್ಯಾಭಿಮಾನ ಕೆಳಗಿನವರಿಗಿರ್ತದೆ ಅಂತ ಅದರ ತಾತ್ಪರ್ಯ ಆಗ್ತದೆ. ಹೆಚ್ಚು ಪಾತ್ರ ವಹಿಸುವವರು ದೊಡ್ಡವರು, ಕಡಿಮೆ ಪಾತ್ರ ವಹಿಸುವವರು ಸಣ್ಣವರು ಅಂತ ಅರ್ಥ. ಇನ್ನು ಕೆಲವು ಕಡೆ ಅಲ್ಲಿ ನಿರ್ದಿಷ್ಟವಾದ ಪಾತ್ರ ವಹಿಸುವವರು ಸಣ್ಣವರು, ವ್ಯಾಪಕವಾದ ಪಾತ್ರ ವಹಿಸುವವರು ದೊಡ್ಡವರು, ಹೀಗೂ ಆಗ್ತದೆ. ಪ್ರಧಾನ ಹೆಚ್ಚು ಮುಖ್ಯ ಅನ್ನೋ ದೃಷ್ಟಿಯಿಂದ ದೊಡ್ಡವರು, ಅಲ್ಪರು ಅನ್ನೋ ದೃಷ್ಟಿಯಿಂದ ಸಣ್ಣವರು. ಆದರೆ ಅಲ್ಪರು ಯಾವುದೋ ಒಂದು ನಿರ್ದಿಷ್ಟವಾದಕ್ಕೆ ಮಾತ್ರ ಅಭಿಮಾನಿಗಳಾಗ್ತಾರೆ. ದೊಡ್ಡವರು ಮೇಲ್ಮೇಲೆ ಹೋದಂತೆ ಅವರ ವ್ಯಾಪ್ತಿ ದೊಡ್ಡದಾಗೋದ್ರಿಂದ ಅವರು ಜನರಲ್ ಅಂತ ಕರೆಸ್ಕೋತಾರೆ. ಈ ಥರ ಚೇತನ ಪ್ರಕೃತ್ಯಾದಿಗಳು ಅಂದರೆ ಉಳಿದೆಲ್ಲ ದೇವತೆಗಳು ಕೂಡ ವಿಕಾರದ ಅಭಿಮಾನಿಗಳಾಗಿದ್ದಾರೆ. ವಿಕಾರ ಜಗತ್ತೇನಿದೆ ಅದರ ಅಭಿಮಾನಿಗಳಾಗಿದ್ದಾರೆ ಇವರೆಲ್ಲರೂ ಕೂಡ. ಒಬ್ಬೊಬ್ಬರು ಒಂದೊಂದಕ್ಕೆ, ತನ್ಮಾತ್ರಗಳು, ಪಂಚ ಇಂದ್ರಿಯಗಳು, ಪಂಚಕರ್ಮೇಂದ್ರಿಯ, ಹೀಗೆ ಪ್ರತಿಯೊಂದಕ್ಕೂ ಕೂಡ. ಆದ್ದರಿಂದ ತೇಷು ಮಯಟ್ ಶಬ್ದ ಯುಜ್ಯತೆ, ಅವರಲ್ಲಿ ಮಯಟ್ ಶಬ್ದ ಪ್ರಯೋಗ ಸರಿ. ನ ವಿಷ್ಣೋ ತಸ್ಯ ಅವಿಕಾರಿತ್ವಾತ್ ಅಥದಭಿಮಾನಿತ್ವಾಚ್ಚ. ವಿಷ್ಣುವಿಗೆ ಮಾತ್ರ ಈ ಮಯಟ್ ಶಬ್ದ ಪ್ರಯೋಗ ಅಂತ ಅನ್ನೋದು ಸಲ್ಲದು. ಯಾಕೆಂದರೆ ಅವನು ಅವಿಕಾರಿತ್ವಾತ್, ವಿಕಾರಿ ಅಲ್ಲ. ಆದ್ದರಿಂದ ಯಾವುದರ ವಿಕಾರವೂ ಅಲ್ಲ ಅವನು, ಸ್ವಯಂ ಅಂತೂ ವಿಕಾರಿ ಅಲ್ಲ. ಇನ್ನು ವಿಕಾರಿಯಾದ ಜಗತ್ತಿನ ಅಭಿಮಾನಿಯಾಗಿದ್ದಾನ ಅಂದರೆ ಅಥದಭಿಮಾನಿತ್ವಾಚ್ಚ. ತದಭಿಮಾನಿ ಅಂದರೆ ವಿಕಾರದ ಅಭಿಮಾನಿ, ಅದು ಅಲ್ಲ ಅಂತ ಮತ್ತೆ ಅಥತ್ ಅಂತ ಈಗ ನಿಷೇಧ ಇನ್ನೊಂದು ತೋರಿಸಿದ್ದಾರೆ. ಅವನು ಆ ವಿಕಾರವುಳ್ಳ ಜಗತ್ತಿನ ಅಭಿಮಾನಿಯೂ ಕೂಡ ಅಲ್ಲವಾದ್ದರಿಂದ ಇತಿ ಶಂಕ ಮಾಭೂತ್. ಶಂಕ ಅಂತಲ್ಲಿ ಜಯತೀರ್ಥರು ತಗೊಂಡಿದ್ದಾರಲ್ಲ, ಶಂಕ ಅಂತ ಭಾಷ್ಯ ವಾಕ್ಯದಲ್ಲೇ ಒಂದನ್ನು ಸೇರಿಸ್ಕೋಬೇಕು ನಾವು. ಇಲ್ಲಿ ನೋಡಿ, ವಿಕಾರಾತ್ಮಕತ್ವ ತದಭಿಮಾನಿತ್ವಾಚ್ಚ ಯುಜ್ಯತೆ ಪ್ರಕೃತ್ಯಾದೀನ ಮಯಟ್ ಶಬ್ದ ಅಂತ ಒಂದು ವಾಕ್ಯ ಇದೆ. ನತು ಪರಮಾತ್ಮನಃ ಇತಿ ಅಂತಿದೆ. ಅದಾದ್ಮೇಲೆ ಮಾಭೂತ್ ಅಂತಿದೆ. ಮಾಭೂತ್ ಅಂತ ಹೇಳುವವರು ನಾವು ತತ್ವವಾದಿಗಳು ಹೇಳ್ತಾರೆ. ನತು ಪರಮಾತ್ಮನಃ ಅಂತ ಅದು ಹಿಂದಿನ ಪೂರ್ವ ಪಕ್ಷ. ಅದಾದ್ಮೇಲೆ ಇದೇನಿದೆ ಅಲ್ಲಿ ನಡು ಹಾಗೆ ನಿಂತು ಹೋಗಿದೆ. ಅದಕ್ಕೆ ನತು ಪರಮಾತ್ಮನಃ ಇತಿ ಶಂಕಾ ಮಾಭೂತ್, ಹೀಗೊಂದು ಶಂಕೆ ಬರಬಾರದು ಅಂತ ನಾವು ಹೇಳ್ತಿದ್ದೇವೆ ಅವರಿಗೆ. ಹೀಗೆ ಶಂಕೆಯನ್ನು ನೀವು ಮಾಡ್ತೀವಿ ಅಂತ ಹೊರಟ್ರೆ ಶಂಕೆಯನ್ನು ಮಾಡಬೇಡಿ. ಯಾಕೆಂದರೆ ಆನಂದಮಯ ಅಂದರೆ ಆನಂದದ ವಿಕಾರ ಅಂತ ಅರ್ಥ ಅಲ್ಲ, ಆನಂದ ಪ್ರಚುರ ಅಂತ ಅರ್ಥ. ಹೀಗದ್ರ ಅರ್ಥ.
ಅಲ್ಲಿ ನತು ಪರಮಾತ್ಮನ ಇತಿ ಅಂತ ಆದ್ಮೇಲೆ ಶಂಕಾ ಅಂತ ಯಾಕೆ ಹಾಕಲಿಲ್ಲ ಆಚಾರ್ಯರು ಅಂದರೆ ಅದು ಹಾಕದೇ ಇದ್ರೂ ಗೊತ್ತಾಗ್ತದೆ. ಬಹುತೇಕ ಈ ಭಾಷ್ಯವಾಕ್ಯಗಳೆಲ್ಲ ಕೆಲವು ಸರಿ ಮತ್ತು ಈ ಪ್ರಕರಣ ಗ್ರಂಥಗಳು ಇವೆಲ್ಲ ವಾದ ವಿವಾದ ರೂಪದಲ್ಲಿ ಇರ್ತಿರ್ತವೆ. ಕೆಲವು ಕಡೆ ಪರವಾದಿಗಳ ಜೊತೆಗೆ, ಕೆಲವು ಕಡೆ ಶಿಷ್ಯರ ಜೊತೆಗೆ ವಾದ ವಿವಾದ ರೂಪದಲ್ಲಿ ಇರ್ತಿರ್ತವೆ. ನತು ಪರಮಾತ್ಮನ ಐತಿ ಮಯಟ್ ಶಬ್ದ ವಾಚ್ಯತ್ವ ಪ್ರಕೃತ್ಯಾದಿಗಳಿಗೆ ಬಂದಿತ್ತೆ ಹೊರತು ಪರಮಾತ್ಮನಿಗಿಲ್ಲ ಅಂತಂದರೆ ಇತಿ ಏನೋ ಶಬ್ದಕ್ಕೆ ಅಂದರೆ ಅಂತ ಅಲ್ಲಿಗೆ ನಿಲ್ತದೆ. ಹಾಗೆ ಹೇಳಬೇಡಿ ಮಾಭೂತ್. ಅದನ್ನು ಡೈಲಾಗ್ ರೂಪದಲ್ಲಿ ಇಟ್ಕೊಂಡ್ಬಿಟ್ರೆ ನಮಗೆ ಅರ್ಥ ಆಗ್ತದೆ. ಡೈಲಾಗ್ ರೂಪದಲ್ಲಿ ಇಲ್ಲದೆ ಅದು ಡೈಲಾಗ್ ರೂಪದಲ್ಲಿ ಇದೆ ಅಂತ ನಮ್ಗೆ ಗೊತ್ತಾಗದೆ ಹೋದರೆ ಆವಾಗ ಇತಿ ಶಂಕಾ ಮಾಭೂತ್ ಅಂತ ನಡುವೆ ಒಂದು ಸೇರಿಸ್ಬೇಕಾಗ್ತದೆ. ನೀವು ಅದು ನೋಡ್ಬೋದು. ಒಂದು ಪುಸ್ತಕದಲ್ಲಿ ಭೀಮ ಹೀಗೆ ಹೇಳಿದ, ದ್ರೌಪದಿ ಹೀಗೆ ಹೇಳಿದ್ದು, ಭೀಮ ಅಂತ ಹಾಕಿ ಮುಂದೆ ಒಂದು ಡೈಲಾಗ್, ದ್ರೌಪದಿ ಅಂತ ಹಾಕಿ ಮತ್ತೊಂದು ಡೈಲಾಗ್ ಇದ್ದರೆ ಸರಿಯಾಗಿ ಅರ್ಥ ಆಗ್ತದೆ. ಆ ಭೀಮ ದ್ರೌಪದಿ ಅಂತ ಯಾವುದನ್ನು ಹಾಕದೇನೆ ಎಲ್ಲ ಮಾತುಗಳನ್ನು ಒಂದೇ ಸಮನೆ ಮುದ್ರಿಸಿಬಿಟ್ರೆ ಅದು ಯಾರು ಯಾರಿಗೆ ಏನು ಹೇಳಿದ್ದು ಅಂತ ಗೊತ್ತಾಗೋದಿಲ್ಲ. ಆ ಥರ ಇಲ್ಲಿ ಆಚಾರ್ಯರ ವಾಕ್ಯ ಪ್ರಯೋಗ ಇದೆ. ಅದಕ್ಕೆ ಶಂಕಾ ಅಂತ ಒಂದು ಇಟ್ಕೋಬೇಕು, ಶಂಕೆಯಲ್ಲಿ ಬರಬಾರದು ಅಂತ. ಯತಃ ಪ್ರಚುರಾನಂದತ್ವಾತ್ ಆನಂದಮಯ ಪದೇನ ಆನಂದಮಯ ಕಥ್ಯತೆ. ಈ ಬ್ರಹ್ಮನನ್ನ ಆನಂದಮಯ ಅಂತ ಹೇಳುವುದು ಯಾಕೆ ಅಂದರೆ ಅವನು ಪ್ರಚುರಾನಂದ ಆದ್ದರಿಂದ, ಆನಂದ ಪೂರ್ಣನಾದ್ದರಿಂದ ಅವನನ್ನು ಆನಂದಮಯ ಎಂಬ ಶಬ್ದದಿಂದ ಈ ಆನಂದಮಯನಾದ ವ್ಯಕ್ತಿಯನ್ನು ಆನಂದಮಯ ಎಂಬ ಪದದಿಂದ ಕರೆಯುವುದು ಯಾಕೆಂದರೆ ಪ್ರಚುರಾನಂದ ಆದ್ದರಿಂದ. ನತು ಆನಂದ ವಿಕಾರಿತ್ವಾತ್, ಹೊರತು ಆನಂದದ ವಿಕಾರ ಅಂತ ಅರ್ಥ ಅಲ್ಲ. ಬಂಗಾರದ ವಿಕಾರ ಅದರ ಆಭರಣ ಹೀಗೆಲ್ಲ ಹೇಗಿರ್ತದೋ, ಹಾಲಿನ ವಿಕಾರ ಮೊಸರು ಹೇಗಿರ್ತದೋ ಹಾಗೆ ಇಲ್ಲಿ ವಿಕಾರ ಅಂತ ಅದರ ತಾತ್ಪರ್ಯ ಅಲ್ಲ. ವಿಷ್ಣು ವಿಕಾರ ಉಳ್ಳವನಂತೂ ಅಲ್ವೇ ಅಲ್ಲ, ವಿಕಾರದ ಅಭಿಮಾನಿ ಆಗಬಹುದಲ್ಲ. ಯಾಕಂದರೆ ಅವನು ಸ್ವಾಮಿ, ಎಲ್ಲದಕ್ಕೂ ಸ್ವಾಮಿ ಆದ್ದರಿಂದ ಅಂತ ಒಂದು ಪ್ರಶ್ನೆ ಬರ್ಬೋದು. ಅದು ಅಭಿಮಾನಿ ಅನ್ನೋ ಶಬ್ದವನ್ನು ಶಾಸ್ತ್ರದಲ್ಲಿ ಎಲ್ಲಿ ಪ್ರಯೋಗ ಮಾಡಿದ್ದಾರೆ, ಮತ್ತು ಅಭಿಮಾನಿ ಅನ್ನೋ ಶಬ್ದ ಒಂದು ಪಾರಿಭಾಷಿಕ ಶಬ್ದ. ಅದು ಏನನ್ನು ಹೇಳ್ತದೆ ಅಂದರೆ, ನೀವು ಬರೇ ಅಭಿಮಾನ ಅಸ್ಯ ಸ್ಥಿತಿ ಅಭಿಮಾನಿ ಅಂತಷ್ಟೇ ಹೇಳಿದರೆ ಅಭಿಮಾನ ಅನ್ನೋದು ಪರಮಾತ್ಮನಿಗೂ ಇದ್ದೇ ಇದೆ. ಯಾಕಂದರೆ ಸರ್ವವೂ ಅವನಲ್ಲಿದೆ. ದುಃಖ ಅವನಧೀನ, ಬಂಧ ಅವನಧೀನ, ಸಂಸಾರ ಅವನಧೀನ, ಅಭಿಮಾನ ಅವನಧೀನ. ಆ ಥರ ದೃಷ್ಟಿಯಿಂದ ಸರ್ವವೂ ಅವನಲ್ಲಿದೆ. ಆದರೆ ಅಭಿಮಾನ ಅಸ್ಯ ಸ್ಥಿತಿ ಅಭಿಮಾನಿ ಅಂತ ಹೇಳುವುದು ತಾತ್ಪರ್ಯ ಏನಂದರೆ ಅದೊಂದು ಪಾರಿಭಾಷಿಕ ಶಬ್ದ. ಅಭಿಮಾನಿ ಅನ್ನೋ ಶಬ್ದಕ್ಕೇ ನನಗೀಗ ಟೀಕಾ ಟಿಪ್ಪಣಿಗಳನ್ನು ಇಲ್ಲಿ ಕೋಟ್ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಯಾರ್ದಾರೋ ಒಬ್ಬರಿಗೆ ಅಧೀನವಾಗಿರಬೇಕು, ಇನ್ನೊಬ್ಬರಿಗೆ ನಿಯಾಮಕನಾಗಿರಬೇಕು. ತನಕ್ಕಿಂತ ಕೆಳಗಿನವರಿಗೆ ಅವನು ನಿಯಾಮಕನಾಗಿರ್ತಾನೆ, ಮೇಲಿನ ಒಬ್ಬರಿಗೆ ನಿಯಮ್ಯನಾಗಿರ್ತಾನೆ, ಅವರ ಅಧೀನದಲ್ಲಿರ್ತಾನೆ. ಅಂಥವನನ್ನೇ ಅಭಿಮಾನಿ ಅಂತ ಹೇಳೋದು. ಉದಾಹರಣೆ ಲಕ್ಷ್ಮೀದೇವಿಯನ್ನು ಕೂಡ ಅಭಿಮಾನಿ ಅಂತ, ಪ್ರಕೃತಿಯ ಅಭಿಮಾನಿನಿ ಅಂತ ಹೇಳ್ತಾರೆ. ಅಭಿಮಾನ ಅಂತನ್ನೋದು ಪ್ರಳಯ ಕಾಲದಲ್ಲಿ ಇರೋದಿಲ್ಲ, ಸೃಷ್ಟಿ ಕಾಲದಲ್ಲಿ ಬರ್ತದೆ ಅಂತ ಹೀಗೆಲ್ಲ ಹೇಳ್ತಾರೆ. ಅಂತೂ ಯಾರು ತಾವು ಸ್ವಯಂ ಎಲ್ಲವನ್ನು ಪಡೆಯಲಾರರೋ, ಇನ್ನೊಬ್ಬರ ಅನುಗ್ರಹದಿಂದಲೇ ಪಡೆದಾರೋ ಅವರನ್ನು ಅಭಿಮಾನಿಗಳು ಅಂತ ಹೇಳೋದು. ಅಭಿಮಾನ ಅವಳಿಗೆ ಬರುವುದು ಭಗವಂತನಿಂದ. ಮತ್ತು ಅವಳು ತನಕ್ಕಿಂತ ಕೆಳಗಿನವರಿಗೆ ನಿಯಾಮಕಳಾಗಿದ್ದಾಳೆ, ಮೇಲಿನ ಭಗವಂತನಿಗೆ ನಿಯಮಳಾಗಿದ್ದಾಳೆ. ಹೀಗೆ ಅಭಿಮಾನಿ ಅನ್ನೋ ಶಬ್ದವನ್ನು ಬಳಕೆ ಮಾಡುವುದೇ ಅದು ಒಂದು ಪಾರಿಭಾಷಿಕ ಅರ್ಥದಲ್ಲಿ. ವ್ಯಾಪಕವಾದ ಅರ್ಥದಲ್ಲಿ ನಾವೀಗ ಅನ್ಯತ್ರೈವ ಪ್ರಸಿದ್ಧವಾದ ಶಬ್ದಗಳನ್ನು ಭಗವಂತನನ್ನು ಸಮನ್ವಯ ಮಾಡಿ ತೋರಿಸಲಿಕ್ಕೆ ಒಂದು ಪಾದ ಇಟ್ಕೊಂಡಿದ್ದೀವಲ್ಲ, ಅಲ್ಲಿ ದುಃಖಿ, ಬದ್ಧ ಮೊದಲಾದ ಶಬ್ದಗಳನ್ನು ಸಮನ್ವಯ ಮಾಡಿ ತೋರಿಸ್ತೀವಲ್ಲ, ಅಲ್ಲಿ ನೀವು ಅಭಿಮಾನಿ ಅನ್ನೋ ಶಬ್ದವನ್ನು ಭಗವಂತನಿಗೆ ಸಮನ್ವಯ ಮಾಡಿ ತೋರಿಸಿದರೆ ಏನು ತೊಂದರೆ ಇಲ್ಲ. ಆದರೆ ಭಗವಂತ ಅಭಿಮಾನಿ ಅನ್ನುವುದಕ್ಕೂ ಲಕ್ಷ್ಮೀದೇವಿ ಅಭಿಮಾನಿನಿ ಅನ್ನುವುದಕ್ಕೂ ಬಹಳ ವ್ಯತ್ಯಾಸ ಇದೆ. ಇಲ್ಲಿ ಅಭಿಮಾನ ಅನ್ನುವುದು ಅವಳಿಗೆ ಆಗಂತುಕವಾಗಿ ಬರೋದು, ಇದನ್ನು ಗಮನಿಸಬೇಕು. ಲಕ್ಷ್ಮೀದೇವಿಗೂ ಕೂಡ ಹುಟ್ಟು ಇದೆ, ನಾಶ ಇದೆ. ಪ್ರಳಯ ಕಾಲದಲ್ಲಿ ಇಲ್ಲದೇ ಇದ್ದದ ಅಭಿಮಾನ ಸೃಷ್ಟಿ ಕಾಲದಲ್ಲಿ ಬರ್ತದೆ. ಮತ್ತು ಅಭಿಮಾನ ಅಷ್ಟೇ ಅಲ್ಲ, ಸೃಷ್ಟಿಸಬೇಕೆಂಬ ಬಯಕೆ ಬರ್ತದೆ. ಅದೆಲ್ಲ ಬರುವುದು ಭಗವಂತನಿಂದ. ಪರಾಧೀನ ವಿಶೇಷಾವಾಪ್ತಿ ಅಂತ ಹೀಗೆಲ್ಲ ಹೇಳ್ತಾರೆ. ಪರ ಅಂದರೆ ಭಗವಂತ, ಅವನ ಅಧೀನವಾಗಿ ಒಂದು ವೈಶಿಷ್ಟ್ಯ ಅವಳಲ್ಲಿ ಬರ್ತದೆ. ಅದೇನೆಂದರೆ ಅಭಿಮಾನ ಮತ್ತು ಸೃಷ್ಟಿಸಬೇಕೆಂಬ ಬಯಕೆ. ಹೀಗೆ ಅಭಿಮಾನ ಅನ್ನೋ ಶಬ್ದವನ್ನು ಅಭಿಮಾನಿ ಅನ್ನೋ ಶಬ್ದವನ್ನು ಲಕ್ಷ್ಮೀದೇವಿ ಮತ್ತು ಉಳಿದವರೆಲ್ಲ ಪ್ರಯೋಗ ಮಾಡಿರುವುದೇನಿದೆ ಅದು ಒಂದು ಪಾರಿಭಾಷಿಕ ಅರ್ಥದಲ್ಲಿ, ಬಹಳ ವ್ಯಾಪಕವಾದ ಅರ್ಥದಲ್ಲಿ. ಮಹಾಯೋಗ ಮಹಾವಿದ್ವದ್ ರೂಢಿಯಿಂದ ನಾವು ಎಲ್ಲ ಶಬ್ದಗಳನ್ನು ಭಗವಂತನಲ್ಲಿ ಹೇಗೆ ತರಬಹುದಲ್ಲ, ದುಃಖಿ ಇತ್ಯಾದಿ ಶಬ್ದಗಳನ್ನು ಆ ದೃಷ್ಟಿಯಿಂದ ಭಗವಂತನನ್ನು ತರಬಹುದು. ಆದರೆ ಭಗವಂತರಲ್ಲಿ ಅದರ ಪ್ರಯೋಗ ಬೇರೆ ರೀತಿ, ಲಕ್ಷ್ಮೀದೇವಿ ಮೊದಲಾದವರಲ್ಲಿ ಅದರ ಪ್ರಯೋಗ ಬೇರೆ ರೀತಿ.
ಯಾಕೆ ಹಾಗೆ ಹೇಳ್ತೀವಿ ಅಂದರೆ, ಈ ಮಯ ಅನ್ನೋ ಶಬ್ದ, ಮಯಟ್ ಅನ್ನೋ ಶಬ್ದ ಅದರ ಆ ಪ್ರಯತ್ನದಿಂದ, ಆ ಒಂದು ಪ್ರತ್ಯಯದಿಂದ ಹುಟ್ಟಿದ್ದು ಅಂತ ಬಂದ ಮಾತ್ರಕ್ಕೆ ಅದು ಎಲ್ಲ ಕಡೆನೂ ವಿಕಾರ ಅಂತಲೇ ಅರ್ಥ ಇರ್ತದೆ ಅಂತ ನೀವು ತಿಳ್ಕೊಬೇಡಿ. ಮಯಟ್ ಅನ್ನೋ ಪ್ರತ್ಯಯ ಬಂದಲ್ಲಿ 3 ಅರ್ಥಗಳಿರ್ತಾವೆ ಸಾಮಾನ್ಯವಾಗಿ. ನಾನು ಅದನ್ನು ಪೂರ್ವಾವಲೋಕನ ಮಾಡ್ತಾ ಕೂತಿದ್ದಾಗ ಸ್ವಲ್ಪ ಹೆಚ್ಚಿಗೆ ಅರ್ಥಗಳಿರ್ತವೆ ಅಂತ ನನಗೆ ಕಂಡು ಬಂತು. ಅಂತೂ 3 ಮಿನಿಮಮ್ ಅರ್ಥಗಳಿರ್ತವೆ. ತಾದಾತ್ಮ್ಯಾರ್ಥೆ, ವಿಕಾರಾರ್ಥೆ, ಪ್ರಾಚುರ್ಯಾರ್ಥೆ, ಮಯಟ್ ತ್ರಿಧ ಅಂತ. ಇದು 7ನೇ ಅಧ್ಯಾಯದ ಗೀತಾ ಭಾಷ್ಯದಲ್ಲಿ ಆಚಾರ್ಯರು ಉದ್ಧರಿಸಿದ್ದು. ಗುಣಮಯೈರ್ಭಾವೈ ಅಂತ ಅಲ್ಲಿ. ಹೀಗೆ ತಾದಾತ್ಮ್ಯ ಎಂಬ ಅರ್ಥದಲ್ಲಿ, ವಿಕಾರ ಎಂಬ ಅರ್ಥದಲ್ಲಿ, ಪ್ರಾಚುರ್ಯ ಎಂಬ ಅರ್ಥದಲ್ಲಿ ಹೀಗೆ ಮಯಟ್ ಪ್ರತ್ಯಯ ಬರ್ತದೆ ಅಂತ 3 ರೀತಿಯಾಗಿ ಅದರ ಅರ್ಥಗಳನ್ನು ಹೇಳಿದ್ದಾರೆ. ಇದು ಆಚಾರ್ಯರು ಮಾತ್ರ ಹೇಳಿದ್ದಾರೆ ಅಂತಲೂ ಯಾರು ತಿಳ್ಕೋಬೇಕಾಗಿಲ್ಲ. ಇದು ಇವತ್ತಿನ ಕೋಶಗಳಲ್ಲೂ ಕೂಡ ಆ ಥರದ 3 ಅರ್ಥಗಳು ಸಿಕ್ಕೇ ಸಿಗ್ತವೆ. ಮತ್ತು ನಾನು ಕೂಡ ಇದನ್ನು ನೋಡುವಾಗ, ಈ ಪೂರ್ವಾವಲೋಕನ ಮಾಡುವಾಗ ಅದಕ್ಕಿರುವಂಥ ಬೇರೆ ಬೇರೆ ಅರ್ಥಗಳನ್ನು ಎಲ್ಲಿ ಸಿಗ್ತವೆ ಅಂತ ಕೋಶದಲ್ಲೆಲ್ಲ ನೋಡಿದೆ. ಇದೇ ಥರದ 3 ಅರ್ಥಗಳು ಬೇರೆ ಬೇರೆ ಕಡೆ ಸಿಕ್ಕೇ ಸಿಗ್ತವೆ. ಸ್ವಲ್ಪ ಹೆಚ್ಚಿನ ಅರ್ಥಗಳು ಕೂಡ ಸಿಗ್ತವೆ. ಹೆಚ್ಚಿನ ಅರ್ಥಗಳನ್ನು ಇದರಲ್ಲೇ ಸೇರಿಸಬಹುದೇನೋ ಹಾಗೂ ಕಾಣಿಸ್ತದೆ. ಅಂತೂ ಆ ಥರ ಕಾಣಿಸೋದಂತೂ ಹೌದು. ಭಗವದ್ಗೀತೆಯ 7ನೇ ಅಧ್ಯಾಯದಲ್ಲಿ ತ್ರಿಭಿರ್ಗುಣಮಯೈರ್ಭಾವೈ ಅಂತ 13ನೇ ಶ್ಲೋಕ ಇದೆ. ಆ ಶ್ಲೋಕದ ಭಾಷ್ಯದಲ್ಲಿ ಆಚಾರ್ಯರು ತಾದಾತ್ಮ್ಯಾರ್ಥೆ, ವಿಕಾರಾರ್ಥೆ, ಪ್ರಾಚುರ್ಯಾರ್ಥೆ, ಮಯಟ್ ತ್ರಿಧ ಅಂತ ಹೀಗೆ ಆ ಒಂದು ಕೋಶವನ್ನು, ಯಾವುದೋ ಒಂದು ಕೋಶನೋ ಮತ್ತೊಂದು ವಿಧಾನವೋ ಏನೋ ಇರಬೇಕು, ಅದನ್ನು ಉದ್ಧರಿಸಿದ್ದಾರೆ. ರಾಘವೇಂದ್ರ ಸ್ವಾಮಿಗಳು ಅದನ್ನು ಗೀತಾ ಭಾಷ್ಯೋಕ್ತಂ ಪ್ರಮಾಣಂ ದರ್ಶಯತಿ ಅಂತ ಅದನ್ನು ತೋರಿಸಿದ್ದಾರೆ ಭಾವದೀಪದಲ್ಲಿ. ನಮಗೆ ಆ ಮೂಲ ಶಬ್ದಗಳನ್ನೇ ನೋಡಿದಂತೆ ಕಾಣಿಸುವುದು ಒಂದು ತಾದಾತ್ಮ್ಯ. ಬಿಯು ಎಯ ತದಾತ್ಮವಾದರೆ, ಅಭಿನ್ನವಾದರೆ ಅಲ್ಲೂ ಮಯಟ್ ಪ್ರತ್ಯಯ. ಹಾಗೆ ಬಿ ಎನ್ನುವುದು ಎಯ ವಿಕಾರ ಆದರೆ ಅಲ್ಲೂ ಮಯಟ್ ಪ್ರತ್ಯಯ. ಬಿಯು ಎಯಿಂದ ತುಂಬಿ ಹೋಗಿದ್ರೆ, ಫಿಲ್ಡ್ ಅಪ್ ಆಗಿದ್ರೆ ಅಲ್ಲೂ ಮಯಟ್ ಪ್ರತ್ಯಯ ಅಂತ. ಹೀಗೆ ಇಲ್ಲಿ ಹೇಳ್ತಾ ಇರೋದು ಪ್ರಚುರ ಎಂಬ ಅರ್ಥದಲ್ಲಿ. ತತ್ವಪ್ರಕಾಶಿಕಾದಲ್ಲಿ ಇಲ್ಲಿ ಬಂದದ್ದು ಆನಂದ ಪ್ರಚುರನಾದವನು ಅಂತ ಈಗ ಅರ್ಥದಲ್ಲಿ. ಅಂತೂ ಒಂದೊಂದು ಕಡೆ ಒಂದೊಂದು ಅರ್ಥದಲ್ಲಿ ಮಯಟ್ ಪ್ರತ್ಯಯ ಬರ್ತದೆ ಅಂತ ಅದರ ತಾತ್ಪರ್ಯ. ಅಲ್ಲಿ ತ್ರಿಭಿರ್ಗುಣಮಯೈ ಭಾವೈ, ಈ 3 ಬಗೆಯ ಗುಣಮಯ ಪದಾರ್ಥಗಳಿಂದಾಗಿ ಈ ಪ್ರಪಂಚ ಎಲ್ಲ, ಈ ಅಜ್ಞಾನಿ ಪ್ರಪಂಚ ಅಂತ ಅನ್ನೋದು ಭ್ರಾಂತಿಯನ್ನು ಪಡೆದಿದೆ, ನನ್ನನ್ನು ಅದು ಸರಿಯಾಗಿ ತಿಳಿತಾ ಇಲ್ಲ ಅಂತ ಹೀಗೆ ಅಲ್ಲಿ ಬಂದಿರೋದು. ಅಲ್ಲಿ ಆಚಾರ್ಯರು ತಾದಾತ್ಮ್ಯಾರ್ಥೆ ಮಯಟ್, ಇಲ್ಲಿ ಮಯಟ್ ಪ್ರತ್ಯಯ ಬಂದಿರೋದು ತಾದಾತ್ಮ್ಯ ಎಂಬ ಅರ್ಥದಲ್ಲಿ ಅಂತ ಹೇಳಿದ್ದಾರೆ. ಅದಕ್ಕೆ ಪ್ರಮಾಣವನ್ನು ಕೂಡ ತಾದಾತ್ಮ್ಯ, ವಿಕಾರ, ಪ್ರಾಚುರ್ಯ ಎಂಬ 3 ಅರ್ಥಗಳು ಅಂತ ತೋರಿಸಿದ್ದಾರೆ. ಇದಕ್ಕೆ ಕೋಶಗಳನ್ನು ಹುಡುಕಿದಾಗ ನನಗೆ ಯಾವ ಥರದ ಪ್ರಮಾಣಗಳು ಸಿಕ್ಕುವು ಅಂತ ಹೇಳ್ತೀನಿ ನಿಮಗೆ. ಕೋಶಗಳ ದೃಷ್ಟಿಯಿಂದಲೂ ಕೂಡ 3 ಅರ್ಥಗಳಿದ್ದೇ ಇವೆ. ಒಂದು ತದ್ರೂಪ, ಮತ್ತೊಂದು ವಿಕಾರ, ಮತ್ತೊಂದು ಪ್ರಾಚುರ್ಯ. ಇದು ಕೋಶಗಳಲ್ಲೇ ನಮಗೆ ಕಾಣಿಸಿದೆ. ಇವತ್ತಿನ ಕೋಶಗಳಲ್ಲಿ ಉಪಲಬ್ಧ ಇರುವಂಥ ಕೋಶಗಳಲ್ಲೇ ನನಗಿದು ಕಾಣಿಸಿದೆ. ಅದರಲ್ಲಿ ಒಂದು ಕಡೆ ಈ ತುಳಸೀದಾಸ ರಾಮಾಯಣದ ಶಬ್ದಗಳನ್ನು, ಉದಾಹರಣೆಗಳನ್ನು ತೋರಿಸಿದ್ದಾರೆ. ತದ್ರೂಪ, ತದ್ವಿಕಾರ ಮತ್ತು ತದ್ ಪ್ರಾಚುರ್ಯ ಅಂತನ್ನೋದಕ್ಕೆಲ್ಲ. ಸಿಯಾರಾಮಮಯ ಸಬ್ ಜಗ ಅಂತ, ಸಮಸ್ತ ಪ್ರಪಂಚವೂ ಕೂಡ ಸೀತಾರಾಮಮಯವಾಗಿತ್ತು. ಅಲ್ಲಿ ಇದು ತಾದಾತ್ಮ್ಯ. ಕೋಶದಲ್ಲಿ ಕೊಟ್ಟಿರೋ ತದ್ರೂಪ ಅಂತ ಕೊಟ್ಟಿದ್ದಾರೆ. ತದ್ರೂಪ ಅಂದ್ರೂ ತಾದಾತ್ಮ್ಯ ಅಂದ್ರೂ ಒಂದೇ ಅರ್ಥ. ತಾದಾತ್ಮ್ಯ ಅನ್ನೋದಕ್ಕೆ ಅಲ್ಲಿ ಭಗವದ್ಗೀತಾದಲ್ಲಿ ಗುಣಮಯ ಅಂತಂತೂ ಇದ್ದೇ ಇದೆ. ಅದು ತಾದಾತ್ಮ್ಯ ಅನ್ನೋದಕ್ಕೆ ಅದೂ ಉದಾಹರಣೆ ಆಗ್ಬೋದು. ಸೀತಾರಾಮಮಯವಾದದ್ದು ಜಗತ್ತು ಅಂತಲೂ ಕೂಡ ಉದಾಹರಣೆ ಆಗ್ಬೋದು. ಇನ್ನು ವಿಕಾರ ಎಂಬ ಅರ್ಥದಲ್ಲಿ ಅಲ್ಲೊಂದೇನೋ ಉದಾಹರಣೆ ಕೊಟ್ಟಿದ್ದಾರೆ. ಆ ಹಿಂದಿ ನನಗೆ ಅಷ್ಟು ಸರಿಯಾಗಿ ಬರೋದಿಲ್ಲ. ಅದರಿಂದ ಅಮಿಯ ಮೂರಮಯ ಚೂರನ್ನು ಚಾರು ಅಂತೇನೋ ಕೊಟ್ಟಿದ್ದಾರೆ, ಅದನ್ನು ಬಿಟ್ಬಿಡಿ. ಆದರೆ ವಿಕಾರ ಅಂದರೆ ಹಾಲಿನ ವಿಕಾರ, ಮೊಸರು, ಹಾಲಿನ ವಿಕಾರವೇ ಪಾಯಸ ಇತ್ಯಾದಿ ನಮಗದು ಸ್ಪಷ್ಟವಾಗಿ ಗೊತ್ತಿದೆ. ಬಂಗಾರದ ವಿಕಾರವೇ ಆಭರಣ. ನಮಗಲ್ಲಿ ಸ್ವಲ್ಪ ಬೇರೆ ಬೇರೆ ಉದಾಹರಣೆಗಳು ನೋಡಿದ್ರೆ ನಮಗೆ ಕನ್ವಿನ್ಸ್ ಆಗ್ತದೆ. ಬಂಗಾರದ ವಿಕಾರವೇ ಆಭರಣ ಅಂತ ಹೇಳಿದಾಗ ಈ ಬಂಗಾರತನವನ್ನು ಕಳ್ಕೊಂಡು ಆಭರಣ ಏನಾಗೋದಿಲ್ಲ. ಆದರೆ ಕೆಲವು ಕಡೆ ಈ ಸೃಷ್ಟಿಯಲ್ಲಿ ಒಂದು ವಸ್ತು ತುಂಬ ರೂಪಾಂತರಗಳನ್ನು ಪಡೆದು ಮತ್ತೊಂದು ಕೊನೆಯ ರೂಪವನ್ನು ಪಡೆದು ನಮ್ಮ ಉಪಯೋಗಕ್ಕೆ ಬರ್ತದೆ. ಅಲ್ಲಿ ಆ ಮೊದಲನೇ ರೂಪ ಅಂತನ್ನೋದು ಸ್ವಲ್ಪನೂ ಕಾಣಿಸ್ತಾನೆ ಇರೋದಿಲ್ಲ. ಆ ಥರದ್ದನ್ನು ನಾವು ವಿಕಾರ ಅನ್ನೋ ದೃಷ್ಟಿಯಿಂದ ತಗೊಳ್ಬೋದು.
ಈಗ ಅಂಥದ್ದು ಯಾವ್ದಾದ್ರು ಉದಾಹರಣೆಗಳು ನಿಮಗೆ ನೆನಪಿಗೆ ಬಂದರೆ ನೀವು ಕೂಡ ಅದನ್ನ ನಿಮ್ಮ ಮನವರಿಕೆಗಾಗಿ ಉಪಯೋಗ ಮಾಡ್ಕೋಬಹುದು. ಇದು ಪೆಟ್ರೋಲ್ ಇದೆ. ಪೆಟ್ರೋಲಿನ ಬಗ್ಗೆ ನಾನು ಏನು ಹೇಳಿದೆ, ಅದು ಬಹಳ ಎಷ್ಟೋ ವರ್ಷಗಳ ಹಿಂದೆ ದೊಡ್ಡ ದೊಡ್ಡ ಪ್ರಾಣಿಗಳು, ತಿಮಿಂಗಿಲಗಳು ಮೊದಲಾದವುಗಳ ಅವಶೇಷ, ಅವುಗಳು ಸತ್ತು ಹೋದಾಗ ಅವೆಲ್ಲ ಸಾಗರದ ಆಳದಲ್ಲಿ ಅಲ್ಲಿಂದ ಭೂಗರ್ಭದಲ್ಲಿ ಅವು ಮುಳುಗಿ ಅಲ್ಲಿ ನಾನಾ ಥರದ ರಾಸಾಯನಿಕ ಪ್ರಕ್ರಿಯೆಗಳು ಒಳಗಾಗಿ ಮುಂದೆ ಅದು ಪೆಟ್ರೋಲ್ ರೂಪದಲ್ಲಿ ಉಪಲಬ್ಧ ಆಗ್ತದೆ. ಈಗ ಪೆಟ್ರೋಲಿಯಂ ಅಂತ ಅನ್ನೋದನ್ನ ಕೈಯಲ್ಲಿ ನಾವು ಹಿಡಿದ್ರೆ ಅದೇನು ಪ್ರಾಣಿಯ ಮಾಂಸ, ಎಲುಬು ಅಂತ ಅನ್ನೋದು ನಮ್ಮ ಗಮನಕ್ಕೆ ಬರದೆ ಹೋಗ್ಬೋದು. ಇದು ಬಂಗಾರದ ವಿಕಾರ ಆಭರಣ, ಅದು ಸರಿಯೇ. ಆ ಪ್ರಾಣಿಗಳ ದೇಹದ ವಿಕಾರವೇ ಪೆಟ್ರೋಲ್ ಅನ್ನೋದು ಸರಿಯೇ. ಅಲ್ಲಿ ಆ ವಿಕಾರದಲ್ಲಿಯೂ ಸ್ವಲ್ಪ ಅನೇಕ ಕಾಲಗಳು, ಅನೇಕ ಪ್ರಕ್ರಿಯೆಗಳು, ರಾಸಾಯನಿಕ ಪ್ರಕ್ರಿಯೆಗಳನ್ನೆಲ್ಲ ಅದು ಒಳಗೊಂಡಿರೋದ್ರಿಂದ ಸ್ವಲ್ಪ ಸ್ವಲ್ಪ ವ್ಯತ್ಯಾಸ ಇರ್ತದೆ ಅವುಗಳಲ್ಲಿ. ನಾವು ಹಾಲಿನ ಪಾಯಸ ಕುಡಿದಾಗ ಅದು ಹಾಲಿನ ರುಚಿಯಲ್ಲಿ ಕಾಣಿಸ್ತದೆ, ಆದರೆ ಹಾಲಿನಿಂದೇ ತಯಾರಾದ ಮೊಸರು ಕುಡಿದಾಗ ಅಲ್ಲಿ ಹಾಲಿನ ರುಚಿ ಕಾಣದೇ ಇರಬಹುದು. ಹೀಗೆ ವಿಕಾರ ಅಂದ್ರೂ ಸ್ವಲ್ಪ ವ್ಯತ್ಯಾಸ ಇರ್ತದೆ. ಆದರೂ ವಿಕಾರ ಅನ್ನೋ ಅರ್ಥದಲ್ಲಿ ಮಯಟ್ ಪ್ರತ್ಯಯ ಪ್ರಯೋಗ ಮಾಡ್ತಾನೆ ಅಂತ ಅನ್ನೋದು ನಮ್ಗೆ ಗೊತ್ತಿರಬೇಕಾದ್ದು. ಮುಂದೆ ಪ್ರಾಚುರ್ಯಾರ್ಥ, ಪ್ರಚುರ ಎಂಬ ಅರ್ಥದಲ್ಲಿ ಅಲ್ಲಿಯೂ ಕೂಡ ಈ ಮಯಟ್ ಪ್ರತ್ಯಯದ ಪ್ರಯೋಗ ಇದ್ದೇ ಇದೆ. ಹೀಗೆ ನನಗದು ಬೇರೆ ಬೇರೆ ಕಡೆ ಹೀಗೆ ಪ್ರಚುರ ಎಂಬ ಅರ್ಥದಲ್ಲಿಯೂ ಮಯಟ್ ಪ್ರತ್ಯಯ ಬಂದಿದೆ ಅಂತ ಕಂಡು ಬಂತು. ನಾನು ಇದನ್ನು ಸ್ವಲ್ಪ ಇನ್ನೂ ಹೆಚ್ಚಿನ ಅಧ್ಯಯನ ಮಾಡಲಿಕ್ಕೆ ಹೋದಾಗ ನನಗೂ ಕೆಲವು ಉದಾಹರಣೆಗಳು ಕಂಡು ಬಂದವು. ಅಸ್ಮಿನ್ ಮಹಾಮೋಹಮಯೇ ಕಟಾಹೆ, ಈ ಬ್ರಹ್ಮಾಂಡ ಅನ್ನೋದೊಂದು ಮಹಾಮೋಹಮಯವಾದ ಕಟಾಹ. ಇಲ್ಲಿ ಕಾಲನಾಮಕ ಪರಮಾತ್ಮ ಎಲ್ಲ ಜೀವಿಗಳನ್ನು ಭೂತಾನಿ ಕಾಲಹ ಪಚತಿ ಇತಿ ವಾರ್ಥ ಅದು ಕೊನೆ ಪಾದ. ಅಲ್ಲಿ ಮಹಾಮೋಹಮಯವಾದದ್ದು ಕಟಾಹ. ಬ್ರಹ್ಮಾಂಡ ಅನ್ನೋದು ಮಹಾಮೋಹಮಯವಾದ ಕಟಾಹ, ಅಂದರೆ ಕಡಾಯಿ. ಆ ಕಡಾಯಿಯಲ್ಲಿ ಅಡಿಗೆ ನಡೆದಿದೆ ಅಂತ ಒಂದು ವರ್ಣನೆ ಉದ್ಯೋಗ ಪರ್ವದಲ್ಲಿ, ಯಕ್ಷಪ್ರಶ್ನದಲ್ಲಿ. ಅಲ್ಲಿ ಆ ಕಡಾಯಿ ಅನ್ನೋದಿದೆಯಲ್ಲ, ಬ್ರಹ್ಮಾಂಡ ಅಂತ ಅನ್ನೋದು, ಅದು ಮಹಾಮೋಹ ಅಂದರೆ ಭ್ರಾಂತಿ. ಸಂಸಾರದಲ್ಲಿ ಸಂಸಾರದ ಕುರಿತಾಗಿ ನಮಗಿರುವಂಥ ಭ್ರಾಂತಿ, ಅವಿದ್ಯೆ. ಆ ಅವಿದ್ಯೆಯ ಮಯ ಇದು. ಅಂದರೆ ಇದನ್ನು ಒಬ್ಬೊಬ್ಬರು ಒಂದೊಂದು ರೀತಿ ವ್ಯಾಖ್ಯಾನ ಮಾಡ್ತಾರೆ. ಮಾಯಾಮಯವಾದದ್ದು ಅಂತ ಹೀಗೆ ಹೇಳಿದಾಗಲೂ ಕೂಡ ಅದನ್ನು ಒಬ್ಬೊಬ್ಬರು ಒಂದೊಂದು ರೀತಿ ವ್ಯಾಖ್ಯಾನ ಮಾಡ್ತಾರೆ. ಅಂತೂ ಇಲ್ಲಿ ಮಯ ಅನ್ನೋದು ಕೇವಲ ಅದರಿಂದ ಹುಟ್ಟಿದ್ದು ಅಂತ. ಈಗ ಅಜ್ಞಾನದ ವಿಕಾರ ಅಲ್ಲ ಈ ಕಡಾಯಿ, ಇದನ್ನು ಗಮನಿಸ್ಬೇಕು. ಕಡಾಯಿ ಅನ್ನೋದು ಒಂದು ಫಿಸಿಕಲ್ ಪದಾರ್ಥ, ಅದು ಎಕ್ಸ್ಟರ್ನಲ್ ಪದಾರ್ಥ. ಅದು ಮೋಹ ಅನ್ನೋದು ಇಂಟರ್ನಲ್ ಪದಾರ್ಥ. ಅದರಿಂದ ಇಲ್ಲಿ ಬರೀ ಹುಟ್ಟಿದ್ದು ಅಂತ ಅರ್ಥ ಮಾಡಬೇಕು. ಹಾಗಾಗಿ ಮೂರಕ್ಕಿಂತಲೂ ಹೆಚ್ಚು ಅರ್ಥ ಆಗ್ತಾವೆ ಅಂತ ನಂದೊಂದು ಆಲೋಚನೆ. ಅದನ್ನು ಇನ್ನೂ ಸ್ವಲ್ಪ ವಿಮರ್ಶೆಗೆ ಒಳಪಡಿಸ್ಬೇಕು. ಅದು ಆ ಕಡೆ ಇಲ್ಲಿ ನೋಡೋಣ, ಇದೇನು ದೊಡ್ಡ ವಿಚಾರ ಅಲ್ಲ. ತಾರಾಮಯ ಅಂತ ಭಾಗವತದಲ್ಲಿ ಒಂದು ಪ್ರಯೋಗ. ಗೃಹರ್ಕ್ಷ ತಾರಾಮಯ ಮಾದಿದೈವಿಕಂ, ಶಿಂಶುಮಾರ ರೂಪವನ್ನು ವರ್ಣನೆ ಮಾಡುವ ಪ್ರಸಂಗ. ಗ್ರಹ ಅಂದರೆ ಈ ಚಂದ್ರ, ರಾಹು ಗ್ರಹ ಮೊದಲಾದ ಗ್ರಹಗಳು, ವೃಕ್ಷ ಅಂದರೆ ನಕ್ಷತ್ರಗಳು, ಗೃಹ ವೃಕ್ಷ, ತಾರ ಅಂದರೆ ಅದರಲ್ಲಿ ನಕ್ಷತ್ರಗಳಲ್ಲಿ ಪ್ರಭೇದಗಳು, ತಾರಾಮಯವಾದ ರೂಪ ಅಂತ ಹೀಗೆ ಭಾಗವತದಲ್ಲೇ ಪ್ರಯೋಗ ಇದೆ. ಅದಕ್ಕೆ ಅಲ್ಲಿ ಸರ್ವದೇವತೆಗಳಿಗೂ ಆಧಾರವಾದ ರೂಪ ಅಂತ ಅನುವಾದ ಮಾಡಿದ್ದಾರೆ. ಹೀಗೆ ಅಲ್ಲಿಯೂ ಕೂಡ ಮಯ ಅಂತ ಪ್ರಯೋಗ ಇದೆ. ಅಲ್ಲಿ ಅದಕ್ಕೆ ಪ್ರಧಾನ ಅಂತಲೂ ಅರ್ಥ ಆಗ್ಬೋದು. ಭಾಗವತ ತಾತ್ಪರ್ಯದಲ್ಲಿ ಒಂದು 3-4 ಕಡೆ ಮಯ ಅನ್ನೋದಕ್ಕೆ ಆಚಾರ ಅರ್ಥ ಹೇಳಿದ್ದಾರೆ. ಮಯಂ ಪ್ರಧಾನ ಮುದ್ದಿಷ್ಟಂ ಅಂತ. ಅವರೆಲ್ಲರಿಗೂ ಇವನು ಪ್ರಧಾನ ಅಂತಲೂ ಅರ್ಥ ಆಗ್ಬೋದು. ಆದ್ರಿಂದಲೇ ಆಶ್ರಯ ಅಂತ ಅರ್ಥ. ಇನ್ನು ಸರ್ವಶಾಸ್ತ್ರಮಯೀ ಗೀತಾ ಸರ್ವದೇವಮಯೋ ಹರಿಹಿ, ಸರ್ವತೀರ್ಥಮಯೀ ಗಂಗಾ ಅಂತ ಭೀಷ್ಮ ಪರ್ವದಲ್ಲಿ ಒಂದು ಪ್ರಯೋಗ. ಇದು ಎಲ್ಲ ಪಾಠಗಳಲ್ಲೂ ಇಲ್ಲ, ಆದರೂ ಈಗೊಂದು ಪ್ರಯೋಗ ಇದೆ. ಗೀತೆ ಅನ್ನೋದು ಸರ್ವಶಾಸ್ತ್ರಮಯೀ ಅಂದರೆ ಸರ್ವಶಾಸ್ತ್ರಗಳ ಸಾರ. ಇದೇನಿಲ್ಲಿ ವಿಕಾರ ಅಲ್ಲ, ಅದೆಲ್ಲವೂ ಇದರಲ್ಲಿ ಇಳಿದು ಬಂದಿದೆ ಅಂತ ಸ್ವಲ್ಪ ಸ್ವಲ್ಪ ಅದರಲ್ಲೇ ಆ ವಿಕಾರ ತಾದಾತ್ಮ್ಯ ಇದರಲ್ಲೇ ಸ್ವಲ್ಪ ಸ್ವಲ್ಪ ಭೇದ ಇವೆಲ್ಲ. ಸರ್ವದೇವಮಯೋ ಹರಿಹಿ ಅಂದರೆ ದೇವತೆಗಳನ್ನು ತನ್ನ ಒಳಗೆ ತುಂಬಿಕೊಂಡವನು. ಇದು ನೋಡಿ, ದೇವ ಪ್ರಚುರ ಅಂತ ಅವನ ಅಂಗಾಂಗಗಳಲ್ಲೇ ಎಲ್ಲ ದೇವತೆಗಳಿದ್ದಾರೆ. ಸರ್ವತೀರ್ಥಮಯೀ ಗಂಗಾ, ಎಲ್ಲ ತೀರ್ಥಗಳಲ್ಲಿಯೂ ಮಯಿ ಅಂದರೆ ಪ್ರಧಾನವಾದ ಗಂಗಾ ಅಂತ. ಮುಂದೆ ಸರ್ವದೇವಮಯಂ ರಥಂ, ದೇವತಾತ್ಮಕವಾದ ರಥವನ್ನು ಶಿವ ಏರಿದ. ಬ್ರಹ್ಮಮಯವಾದ ರಥ ಮತ್ತು ಸರ್ವದೇವಮಯವಾದ ಒಂದು ಬಾಣವನ್ನು ತ್ರಿಪುರಾಸುರರನ್ನು ಕೊಲ್ಲಲಿಕ್ಕೆ ರುದ್ರ ಪ್ರಯೋಗ ಮಾಡಿದ. ಹೀಗೆಲ್ಲ ಅನೇಕ ಪ್ರಯೋಗಗಳಿವೆ. ಸರ್ವದೇವಮಯೋ ಗುರುಹು, ಗುರು ಅನ್ನೋನು ಸರ್ವದೇವಮಯನಾಗಿರ್ತಾನೆ ಅಂತ ಒಂದು ಪ್ರಯೋಗ ಇದೆ. ಆಮೇಲೆ ಈ ಸರ್ವತೀರ್ಥಮಯೀ ಮಾತಾ, ತಾಯಿ ಅನ್ನೋನು ಸರ್ವತೀರ್ಥಮಯೀ ಆಗಿರ್ತಾಳೆ. ಸರ್ವದೇವಮಯ ಪಿತಾ, ಆದ್ದರಿಂದ ಮಾತರ ತಾಯಿಯನ್ನು ತಂದೆಯನ್ನು ಯಾವತ್ತೂ ಪೂರಿಸಬೇಕು. ಇದೆಲ್ಲಿ ಒಂದು ಬಂದಿರುವಂಥ ಅನ್ನೋನ್ ಶ್ಲೋಕ. ಮತ್ತು ರಾಮಮಯಂ ಜಗತ್ತು, ಇದು ನೋಡಿ ಅಭಿನ್ನ ಅಂತ ಹೇಳಲಿಕ್ಕೆ.
ರಾಮಸ್ಯ ಚರಿತಂ ಶ್ರುತ್ವಾ ಧಾರೆಯುರ್ಗುಣಾನ್ ಜನಾಃ ಭವಿಷ್ಯತಿ ತದಾ ಹ್ಯೇತತ್ ಸರ್ವಂ ರಾಮಮಯಂ ಜಗತ್. ರಾಮನ ಚರಿತ್ರೆಯನ್ನು ಕೇಳಿ ಜನಗಳು ಗುಣಗಳನ್ನು ಧಾರಣೆ ಮಾಡ್ತಾರೆ, ಆವಾಗ ಜಗತ್ತು ರಾಮಮಯ ಆಗ್ತದೆ ಅಂತ ಒಂದು ಶ್ಲೋಕ, ಎಲ್ಲಿದೆ ಒಂದು ಶ್ಲೋಕ. ಇಲ್ಲೆಲ್ಲ ರಾಮಮಯ ಅಂತ ಅನ್ನೋದಕ್ಕೆ ರಾಮನೇ ಪ್ರಧಾನವಾಗಿ ಉಳ್ಳದ್ದು, ಅಥವಾ ರಾಮನ ತಾದಾತ್ಮ್ಯ ಅವರವ್ರ ಮನೋಭಾವಕ್ಕೆ ತಕ್ಕಂತೆ ಮಾಡ್ತಾರೆ. ನಮ್ಮ ಸಿದ್ಧಾಂತಕ್ಕೆ ಅನುಸಾರವಾಗಿ ನಿರ್ದಿಷ್ಟವಾಗಿ ಅರ್ಥ ಮಾಡಬೇಕಾದ್ರೆ ಒಂದು ಕಡೆ ಆದಿದೇವಮಯಂ ಅಂತ ವಿಷ್ಣುವಿಗೆ ಶಬ್ದ ಇದೆ. ಇಲ್ಲಿ ನೋಡಿ, ಇಲ್ಲಿ ಬೇರೆ ಏನು ಶಬ್ದ ಅರ್ಥ ಮಾಡ್ಲಿಕ್ಕೆ ಬರೋದಿಲ್ಲ, ಬರೇ ತಾದಾತ್ಮ್ಯ ಅಂತ ಮಾತ್ರ ಮಾಡಬೇಕು. ಅದು ತಾದಾತ್ಮ್ಯ ಅನ್ನೋದಕ್ಕೆ ಎಕ್ಸ್ಕ್ಲೂಸಿವ್ ಎಕ್ಸಾಂಪಲ್ ಇದೆ. ಭಗವಂತ ಆದಿದೇವಮಯನಾಗಿದ್ದಾನೆ ಅಂದರೆ ಅವನೇ ಆದಿದೇವ ಆಗಿದ್ದಾನೆ ಅಂತಲೇ ಅರ್ಥ. ಇದು ಉದ್ಯೋಗ ಪರ್ವದಲ್ಲಿ 189ನೇ ಶ್ಲೋಕದಲ್ಲಿ 189ನೇ ಅಧ್ಯಾಯದಲ್ಲಿ 56ನೇ ಶ್ಲೋಕ. ನನಗೆ ತಾದಾತ್ಮ್ಯ ಅನ್ನೋ ಅರ್ಥದಲ್ಲಿ ಎಕ್ಸ್ಕ್ಲೂಸಿವ್ ಎಕ್ಸಾಂಪಲ್ ಬೇಕಾಗಿತ್ತು, ಅದಕ್ಕೋಸ್ಕರ ನಾನಿಷ್ಟು ಹುಡುಕಿದೆ. ಇನ್ನು ವಿಕಾರ ಪ್ರಾಚುರ್ಯ ಪ್ರಧಾನ ಅನ್ನೋ ಅರ್ಥದಲ್ಲಿ ಕಂಡು ಬಂದಿದ್ದೇ ಇದೆ. ಇಷ್ಟೆಲ್ಲ ಅರ್ಥಗಳಿವೆ. ಆದ್ದರಿಂದ ನೀವು ಆನಂದಮಯ ಅಂದರೆ ಆನಂದದ ವಿಕಾರ ಅಂತಲೇ ಅಂಟಿಕೊಂಡು ಅದಕ್ಕೆ ಜೋತಾಡ್ಕೊಂಡಿರ್ಬೇಕಾಗಿಲ್ಲ. ಆನಂದ ಪ್ರಚುರ ಅಂತಲೂ ಅರ್ಥ ಆಗ್ತದೆ ಅಂತ ಅದರದ್ದು ಒಟ್ಟು ತಾತ್ಪರ್ಯ. ಅಲ್ಲಿಗೆ ಇವತ್ತಿನ ಭಾಗ ಸಮಾಪ್ತ ಆಗಿದೆ.